ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ಸ್ನೇಹಿತರೆ, ನಾನಿವತ್ತು ಮತ್ತೊಂದು ನಡುರಾತ್ರಿಯ ಬೇಟೆಗೆ ಹೊರಟಿದ್ದೀನಿ. ಈ ಬೇಟೆಯಲ್ಲಿ ಕರುನಾಡು ಗಂಡುಗಲಿಗಳ ಬೀಡು. ಇದು ಧೀರ ಶೂರರ ನಾಡು. ಅಷ್ಟೇ ಅಲ್ಲ, ರಣಧೀರರ ತವರೂರು ಅಂತೆಲ್ಲ ಕರೆಸ್ಕೊಳ್ತಿತ್ತಲ್ಲ, ಆದರೆ ಅದು ಸುಳ್ಳಾಗಿದೆ. ನಮ್ಮದು ಭ್ರಷ್ಟರ ನಾಡು, ಸುಲಿಗೆಕೋರರ ಬೀಡು, ರಣಹೇಡಿಗಳ ತವರೂರು ಅನ್ಸ್ಕೊಂಡಿದೆ. ಗಡಿನಾಡ ಹೆಬ್ಬಾಗಿಲನ್ನ ತೆರೆದಿಟ್ಟು ಸುಲಿಗೆಕೋರರಿಗೆ, ದಂಧೆಕೋರರಿಗೆ, ಉಗ್ರರಿಗೆ, ನಕ್ಸಲರಿಗೆ ಸ್ವಾಗತ ಕೋರೋ ನಮ್ಮ ಅಧಿಕಾರಿಗಳು ಇಡೀ ಕರುನಾಡಿನ ಮಂದಿಯ ಪ್ರಾಣಕ್ಕೆ ಕುತ್ತು ತರ್ತಿದ್ದಾರೆ. ಅದು ಹೇಗೆ, ಎಲ್ಲಿ ಅನ್ನೋದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಎಸ್, ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಮತ್ತೊಮ್ಮೆ ಮತ್ತೊಂದು ನಡುರಾತ್ರಿ ಬೇಟೆಗೆ ಹೊರಟಿದೆ. ಈ ಬಾರಿ ಬೇಟೆಗೆ ಹೊರಟಿದ್ದು ಗಡಿನಾಡಿಗೆ. ಯಾಕೆ ಗೊತ್ತಾ? ಗಡಿನಾಡಲ್ಲಿ ನಡುರಾತ್ರಿಲಿ ಕರುನಾಡಿನ ಸಂಪತ್ತು ಎಗ್ಗಿಲ್ಲದೆ ಲೂಟಿಯಾಗ್ತಿದೆ. ಅಕ್ರಮ ಚಟುವಟಿಕೆಗಳು ಬ್ರೇಕ್ ಇಲ್ಲದೆ ನಡೆಯುತ್ತಿದೆ. ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಅನ್ನೋ ದೂರಿನ ಜಾಡು ಹಿಡಿದು ಆ ದೂರು ಕೇಳಿ ಬಂದಿದ್ದು ಎಲ್ಲಿಂದ ಗೊತ್ತಾ? ಕಾಫಿ ನಾಡು, ಶೂರರ ಬೀಡು ಅಂತ ಹೆಸರುವಾಸಿಯಾಗಿರೋ ಕೊಡಗು ಜಿಲ್ಲೆಯಲ್ಲಿ. ಕೇರಳ ರಾಜ್ಯಕ್ಕೆ ತಾಗಿಕೊಂಡಿರೋ ಈ ಜಿಲ್ಲೆಯ ಎಲ್ಲಾ ಚೆಕ್ ಪೋಸ್ಟ್ಗಳನ್ನ ಸರ್ಕಾರ ಮುಚ್ಚಿದೆ. ಹಾಗಾಗಿ ಈ ಭಾಗಗಳು ಕಳ್ಳಕಾಕರರಿಗೆ, ದಂಧೆಕೋರರಿಗೆ, ನಕ್ಸಲರಿಗೆ, ಉಗ್ರರ ನುಸುಳುವಿಕೆಗೆ ಹೆಬ್ಬಾಗಿಲಾಗಿದೆ. ಬಂಡೀಪುರ ಯಾವಾಗ ಬ್ಲಾಕ್ ಆಯಿತು, ಬಂಡೀಪುರ ಬ್ಲಾಕ್ ಆದಮೇಲೆ ಈಗ ಇರುವಂಥ ವೆಹಿಕಲ್ಗಳು ಹೋಗೋದು ಬರೋದೆಲ್ಲ ರಾತ್ರಿ ಇಲ್ಲೇನೆ. ರಾತ್ರಿ ನಮಗೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಟೆರರಿಸ್ಟ್ ಬರ್ತಾನೆ, ಯಾವ ನೆಕ್ಸಲ್ ಬರ್ತಾನೆ, ಯಾರು ಬರ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ ಅಂತ ಇಲ್ಲಿ ಯಾವುದೂ ಇಲ್ಲ. ಕರ್ನಾಟಕದ ಬಾಗಿಲು, ಹೆಬ್ಬಾಗಿಲು ನಾವೀಗ ಓಪನ್ ಮಾಡಿದ್ರೆ ಕೊಡಗಿನ ಬಾಗಿಲನ್ನು ಓಪನ್ ಮಾಡಿದ್ದು. ಇದೆರಡು ಗೇಟ್ಗಳು ಓಪನ್, ಯಾವಾಗ ಓಪನ್ ಆಯಿತು, ಕೊಡಗಿನ ಬಾಗಿಲೇ ಓಪನ್. ಅಷ್ಟೇ ಅಲ್ಲ, ಇದು ಸ್ಮಗ್ಲಿಂಗ್ ಮಾಡುವವರ ಫೇವರೇಟ್ ಜಾಗ, ತೆರಿಗೆ ವಂಚಿಸುವವರ ಸ್ವರ್ಗ ಆಗಿದೆ. ಯಾವುದೇ ಟ್ಯಾಕ್ಸ್ ಕೊಡ್ತಾ ಇಲ್ಲ, ಟ್ಯಾಕ್ಸ್ ನೋಡೋಂಗಿಲ್ಲ, ಎಲ್ಲ ಹೆಸರಿಗಿದ್ದಾರೆ, ಯಾವುದನ್ನೇ ಮಾಡ್ತಾ ಇಲ್ಲ. ಚೆಕ್ ಪೋಸ್ಟ್ಗಳೇ ಕರೆಕ್ಟಾಗಿ ಚೆಕ್ಕಿಂಗ್ ಇಲ್ಲದ ಮತ್ತೆ ಯಾವ್ದು ಮೇಡಮ್ ಮಾಡ್ತಾರೆ? ಅಟ್ಲೀಸ್ಟ್ ಒಂದು RTO ಸ್ಮಾಲ್ ಇದು ಹಾಕಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಲಕ್ಷಾನುಗಟ್ಟಲೆ ಟ್ಯಾಕ್ಸ್ಗಳು ಹೋಗ್ತಾ ಉಂಟು. ಇಲ್ಲಿಂದ ಬರ್ತಾನೆ ಹೋಗ್ತದೆ. ಹಗಲು ಹೊತ್ತು ಶಾಂತವಾಗಿರೋ ಕೊಡಗು ಕೇರಳ ಜೋಡಿಸುವ ಹೆದ್ದಾರಿಗಳು ರಾತ್ರಿ ಹೊತ್ತು ರಂಗೇರ್ತವೆ. ಕರುನಾಡಿನ ಸಂಪತ್ತು ಲೂಟಿಗೆ ರಹದಾರಿಯಾಗ್ತವೆ. ಈ ರಂಗಿನ ರಹದಾರಿಯ ಮರ್ಮವನ್ನ ಅರಿಯಲು ನಮ್ಮ ತಂಡ ಮೊದಲು ಹೊರಟಿದ್ದು ಕುಟ್ಟ ಬಾರ್ಡರ್ಗೆ. ಆಗ ರಾತ್ರಿ ಸುಮಾರು 11 ಗಂಟೆ. ಕುಟ್ಟದಲ್ಲಿದೆ ಕೆಟ್ಟ ಚೆಕ್ ಪೋಸ್ಟ್. ನೋಡಿ, ಇದು ಕುಟ್ಟ ಪೊಲೀಸ್ ಚೆಕ್ ಪೋಸ್ಟ್. ಆದರೆ ಒಳಗೆ ನಡೆದ್ರೆ ಈ ಚೆಕ್ ಪೋಸ್ಟಿಗೆ ಬೀಗ ಹಾಕಲಾಗಿದೆ. ಇಲ್ಲಿ ಯಾವ ಚೆಕ್ಕಿಂಗೂ ನಡೆಯಲ್ಲ, ಯಾರೂ ಇರೋದಿಲ್ಲ. ಇಲ್ಲಿ ಈ ಹಿಂದೆ ಇಲ್ಲೊಂದು ಚೆಕ್ ಪೋಸ್ಟ್ ಮಾಡಿದ್ರು, ಆದರೆ ಇದನ್ನು ಕ್ಲೋಸ್ ಮಾಡಿಕೊಂಡು ಇಲ್ಲಿ ನಕ್ಸಲರ ಬೆದರಿಕೆ ಇದೆ. ನಮ್ಮಲ್ಲಿ ಯಾವುದೇ ರೀತಿಯಂತಹ ಭದ್ರತಾ ಸಿಬ್ಬಂದಿಗಳಿಲ್ಲ. ಹಾಗಾಗಿ ಈ ಚೆಕ್ ಪೋಸ್ಟ್ನ ಎಲ್ರಿಗೂ ಓಪನ್ ಆಗಿ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ನೀವು ಗೇಟ್ ನೋಡ್ಬೋದು. ಈ ಗೇಟ್ ಯಾವಾಗಲೂ ಹೀಗೆ ಓಪನ್ ಆಗಿ ಇರುತ್ತೆ. ಇದು ಯಾವತ್ತೂ ಕೂಡ ಕ್ಲೋಸ್ ಆಗೋದೇ ಇಲ್ಲ. ಇಲ್ಲಿ ಒಂದು ಅರಣ್ಯ ಇಲಾಖೆ ಚೆಕ್ ಪೋಸ್ಟ್ ಇದೆ. ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇದರ ಗೇಟ್ ತೆಗೆಯಲು ಸಮವಸ್ತ್ರ ಧರಿಸಿದ ಸಿಬ್ಬಂದಿಯೂ ಇಲ್ಲ. ಇಲ್ಲಿ ಚೆಕ್ಕಿಂಗ್ ಇರೋದೇ ಇಲ್ಲ. ಏನಿದ್ರು ಮೊದಲೇ ಬುಕ್ಕಿಂಗ್. ಕೇಳ್ತಾರಲ್ಲ, ಎಷ್ಟು ಕೇಳ್ಬೋದು?
ಅವ್ರದ್ರ ದುಡ್ಡೇ ಕೇಳಿ ಅವರು ದುಡ್ಡಿಗಾಗಿ ಇರೋದು. ನಾಳೆ ಬರೋದು ದುಡ್ಡಿಗಾಗಿ ಇರೋದು. ಅವ್ರ ಹೆಸರು ಗೊತ್ತಿಲ್ಲ. ಅವರು 50 ಕೊಟ್ಟರೆ 3 ಕೊಡಿ, ಇಬ್ಬರು ಹಂಗೆಲ್ಲ ಇವರು ಕೊಟ್ಟಷ್ಟು ಇಸ್ಕೊಳ್ತಾರೆ, ಸುಮ್ಮನೆ ಇರ್ತಾರೆ. ಇನ್ನು ಪಕ್ಕದಲ್ಲೇ ಇರೋ ಪೊಲೀಸ್ ಚೆಕ್ ಪೋಸ್ಟ್ ಸಿಬ್ಬಂದಿ ರೋಡಿಗೆ ಇಳಿಯೋದೇ ಅಪರೂಪ. ಅವರದ್ದೇನಿದ್ರು ಕಚೇರಿಯಲ್ಲೇ ಡೀಲಿಂಗು. ಇಲ್ಲಿನ ಪೊಲೀಸ್ ಸಿಬ್ಬಂದಿಗೂ ಅಕ್ರಮ ಧನ ಸಾಗಾಟಗಾರರು ಹಾಗೂ ಮರಳು ವ್ಯಾಪಾರಿಗಳಿಗೂ ಅವಿನಾಭಾವ ಸಂಬಂಧ ಇದೆ ಅನ್ನೋ ದೂರು ಬಂದಿತ್ತು. ಆ ಸಂಬಂಧ ಸಾಬೀತುಪಡಿಸುವ ಸಾಕ್ಷಿಯೂ ನಮಗೆ ಸಿಕ್ಕಿತು. ಇನ್ನೊಂದು ತಮಾಷೆ ಗೊತ್ತಾ? ಕೊಡಗಿನ ವೀರರ ನಾಡಿನ ಚೆಕ್ ಪೋಸ್ಟ್ ಅನ್ನ ನಕ್ಸಲರ ದಾಳಿಗೆ ಹೆದರಿ ಮುಚ್ಚಲಾಗಿದೆ. ಅವರು ಹೇಳಿದ ಒಂದು ಭಾಗದಲ್ಲಿ ನಕ್ಸಲೈಟ್ಸ್ ಎಂಟರ್ ಆಗ್ತಾರೆ. ಇಲ್ಲಿ ಸೇಫ್ಟಿ ಇಲ್ಲ, 2 ಸ್ಟಾಫ್ ಇರೋದು ನಮ್ಮದು. ಸ್ಟಾಫ್ಸ್ ಕಡಿಮೆ ಇದ್ದಾರೆ, ಅವರಿಗೆ ಸೆಕ್ಯೂರಿಟಿ ಕೊಡೋಕ್ಕಾಗಿಲ್ಲ, ಏನೋ ತೊಂದರೆ ಇದೆ, ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಎತ್ತಂಗಡಿ ಮಾಡಿ ನಮ್ಮ ಸ್ಥಳೀಯ ಪುಟ್ಟ ಠಾಣಾ ಪಕ್ಕದಲ್ಲಿ ತನಿಖಾ ಠಾಣ ಇಟ್ಕೊಂಡಿದ್ದೀವಿ. ಅಲ್ಲಿ CC ಕ್ಯಾಮರಾವನ್ನು ಅಳವಡಿಸಿದ್ದೀವಿ. ಯಾವ ವಸ್ತು ಕಾಣೋದು ನಮಗೆ ಕಾಣ್ತದೆ, ಹೋಗೋದು ಗೊತ್ತಾಗ್ತದೆ CC ಕ್ಯಾಮರಾದಲ್ಲಿ. ಅದಕ್ಕಾಗಿ ಇಲ್ಲಿ ತನಿಖಾ ಠಾಣೆ ಬೇಡ ಅಂತ ಇಲ್ಲಿಂದ ತೆಗೆದುಹಾಕಿದ್ದಾರೆ. ನಕ್ಸಲರ ತವರೂರು ತಿರ್ನಲ್ಲಿ ಕುಟ್ಟದಿಂದ ಕೂಗಳತೆ ದೂರದಲ್ಲಿದೆ. ಹಾಗಾಗಿ ಈ ಚೆಕ್ ಪೋಸ್ಟ್ ಅನ್ನ ಇನ್ನಷ್ಟು ಭದ್ರಗೊಳಿಸಬೇಕಿತ್ತು. ಆದ್ರೆ ಸುಲಿಗೆಕೋರ ಅಧಿಕಾರಿಗಳು ತಮ್ಮ ಅನುಕೂಲಕ್ಕೆ ಚೆಕ್ ಪೋಸ್ಟ್ ಅನ್ನೇ ಮುಚ್ಚಿಸಿದ್ರು ಅನ್ನೋದು ಸ್ಥಳೀಯರ ದೂರು. ಅವರ ಡೈಲಿ ಇನ್ಕಮ್ಗೆ ಏನಾದರೂ ಹೊಡೆತ ಬೀಳ್ತದೆ. ಇಲ್ಲಿ ಬಿಡುವಂಥ ಸ್ಟಾಫು ಸಾಮಾನು ಬಿಟ್ಟುಬಿಟ್ಟು ಆ ಕಲೆಕ್ಷನ್ ನಮಗೆ ಕರೆಕ್ಟ್ ಕೊಡೋದಿಲ್ಲ. ಠಾಣಾ ಮುಖಾಂತರ ಆದರೂ ಗೊತ್ತಾಗ್ತದೆ, CC ಕ್ಯಾಮ್ರಾ ಅವ್ರು ರೆಕಾರ್ಡ್ ಹಾಕಿರ್ತದೆ. ಆಗ ಯಾವೆಲ್ಲ ವೆಹಿಕಲ್ ಹೋಯ್ತು, ಏನೋ ಕಲೆಕ್ಷನ್ ಆಯಿತು, ಅದು ಡೈರೆಕ್ಟ್ ಅವ್ರಿಗೆ ಬರಲಿ ಅಂತ ಅದೊಂದು ಅನಿಸಿಕೆ ಇದೆ ಅಂತ ಅವರ ಸಿಬ್ಬಂದಿಗಳೇ ನಮಗೊಂದು ವರದಿ ಕೊಟ್ಟಿದ್ದಾರೆ. ನಿದ್ದೆ ಮಾಡ್ತಿದೆ ನಕ್ಸಲ್ ಪಡೆ. ಇನ್ನು ಇಲ್ಲೊಂದು ನಕ್ಸಲ್ ಕಾವಲು ಪಡೆ ನಿಯೋಜಿಸಲಾಗಿದೆ. ಆದ್ರೆ ಆ ಪಡೆ ಗಡಿಭಾಗ ತೊರೆದು ಪೊಲೀಸ್ ಠಾಣೆ ಬಳಿ ಗಡದ್ದಾಗಿ ನಿದ್ದೆ ಹೊಡಿತಿದೆ. ನಕ್ಸಲ್ ಕಾವಲಿಗಾಗಿ ಬಿಟ್ಟಿದ್ದಾರೆ, ಒಂದು ಬೆಟಾಲಿಯನ್ ಇದೆ. ಆದರೆ ಅವ್ರಲ್ಲಿ ರೆಸ್ಟ್ ರೂಮಲ್ಲಿ ನಿದ್ರೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರ್ಯ ಚಲವಾಗಿ ಮಾಡ್ತಾ ಇಲ್ಲ. ಸರ್ಕಾರದಿಂದ ಚೆನ್ನಾಗಿ ಹೊಡಿತಾ ಇದ್ದಾರೆ, ಮಾಲ್ಕೊಂಡು ನಿದ್ರೆ ಮಾಡ್ತಾ ಇದ್ದಾರೆ ಅವರು. ಹೌದು, ಆ ಗೇಟನ್ನು ಇಲ್ಲಿ ಅಲ್ಲಿ ಅವರು ಅಟ್ಲೀಸ್ಟ್ ಅವರು ನಕ್ಸಲ್ ಇವರು ಅಂತ ಹೇಳೋದು ಈ ಗೇಟಿಗೆ ಬರಬೇಕಾಗಿತ್ತು. ಇದೇ ನಮ್ಮ ಬಾರ್ಡ್ರು. ಕೇರಳದಲ್ಲಿದೆ ಕಾನೂನಿಗೆ ಬೆಲೆ. ಕರ್ನಾಟಕದ ಗಡಿ ಭಾಗದಲ್ಲಿ ಎಲ್ಲವೂ ಖುಲ್ಲಂ ಖುಲ್ಲ. ಆದ್ರೆ ಆ ಗಡಿ ದಾಟಿದ್ರೆ ಪಕ್ಕಾ ಕಾನೂನು ಪಾಲನೆಯಾಗುತ್ತೆ. ಅಲ್ಲಿ ಹೆಜ್ಜೆ ಹೆಜ್ಜೆಗೆ ಕೇರಳ ಪೊಲೀಸರು, ಅರಣ್ಯ, ತೆರಿಗೆ ಸಿಬ್ಬಂದಿ ತಡೆದು ವಾಹನದ ತಪಾಸಣೆ ಮಾಡ್ತಾರೆ. ಒಂಚೂರು ಅನುಮಾನ ಬಂದ್ರೂ ನಿಲ್ಲಿಸಿ ತನಿಖೆ ಮಾಡ್ತಾರೆ. ನಾವು ರಸ್ತೆಯಲ್ಲಿ ಒಂದಿಷ್ಟು ಹೆಚ್ಚು ಹೊತ್ತು ಕಳೆದಿದ್ದಕ್ಕೆ ನಮ್ಮನ್ನು ಕರೆದು ವಿಚಾರಿಸಿದ್ರು. ಶೂಟಿಂಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಹೇಗಿದೆ ನೋಡಿ ವ್ಯತ್ಯಾಸ. ಕರ್ನಾಟಕ ಗಡಿಯೊಳಗೆ ಯಾರೂ ಕೇಳುವವರೇ ಇಲ್ಲ. ಆದ್ರೆ ಕೇರಳದಲ್ಲಿ ಎಲ್ಲವೂ ಕಾನೂನುಬದ್ಧವಾಗಿರುತ್ತೆ. ₹100 ಲಂಚ ಕೊಟ್ರೆ ಕೋಟ್ಯಾಂತರ ರೂಪಾಯಿ ಮಾಲು ಹೀಗೆ ನೇರವಾಗಿ ಯಾವ ರೀತಿ ಪಾಸ್ ಆಗುತ್ತೆ ನೋಡಿ. ಇದರ ಇನ್ನಷ್ಟು ಭಯಾನಕ ರೂಪ ತೋರಿಸ್ತೀನಿ ಬನ್ನಿ.